ಕರುಣೆ ತೋರಿಸೋ ಅಗತ್ಯ ಇಲ್ಲ. ಇವ್ರು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡೋರಲ್ಲ. ಅವಕಾಶ ನೋಡ್ಕೊಂಡು ಹೊಡೆಯುವಂತವ್ರು. ಇವ್ರೆಂತವ್ರು ಅನ್ನೋದು ಎಲ್ರಿಗಿಂತ ಚೆನ್ನಾಗಿ ನನಗ್ ಗೊತ್ತು. ಕೊಲೆ ಮಾಡಿದವ್ರಿಗೂ ಕೂಡ ಕ್ಷಮಾದಾನ ಕೊಡ್ತಾರಮ್ಮ. ಇವ್ರು ಮಾಡಿರೋದು ಅಂತ ದೊಡ್ಡ ಅಪರಾಧ ಏನು ಅಲ್ವಲ್ಲ. ಯಾರಾದ್ರೂ ಒಂದ್ಸಾರಿ ತಪ್ಪು ಮಾಡ್ತಾರೆ, ಎರಡನೇ ಸಾರಿ ತಪ್ಪು ಮಾಡ್ತಾರೆ. ಪ್ರತಿ ಸಾರಿ ಯಾರು ಮಾಡಲ್ಲಮ್ಮ. ನನ್ ತಂಗಿನ ನಾನು, ನಿನ್ ಮಗಳನ್ನ ನೀನು ಕ್ಷಮಿಸ್ದೇ ಇದ್ರೆ ಹೊರಗಡೆಯವ್ರು ಯಾರು ಕ್ಷಮಿಸ್ತಾರಮ್ಮ? ಇವ್ರು ಮಾಡಿದ ಕೆಟ್ಟ ಕೆಲಸ ಗೊತ್ತಾದ್ಮೇಲೂ ಕೂಡ ಅರ್ಜುನ್, ನನಗ್ ಗೊತ್ತು. ಅವ್ರ ಥರಾನೇ ನಾವು ನಡ್ಕೊಂಡ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಏನಿರುತ್ತೆ? ನಮ್ ದೊಡ್ಡತನಕ್ಕೆ ಏನ್ ಅರ್ಥ ಇರುತ್ತೆ? ಆದಿತ್ಯ ಅವರೇ, ನೀವ್ ಎಷ್ಟೇ ಬೇಡ ಅಂದ್ರೂ ಅವ್ರು ನಿಮ್ ಸೋದರತ್ತೆ. ಅವ್ರ ಗಂಡ ಮನೆಯಾಳಿಯ. ಮನೇಲಿರ್ಬೇಕಾದವ್ರನ್ನ ಹೊರಗಾಕಿದ್ರೆ ಎಲ್ಲಿರ್ತಾರೆ, ಹೇಗ್ ಬದುಕ್ತಾರೆ ಹೇಳಿ? ಆ ಜ್ಞಾನ ಅವ್ರಿಗಿರ್ಬೇಕಿತ್ತು. ಇದ್ದಿದ್ರೆ ಹೀಗ್ಯಾಕೆ ಮಾಡ್ತಿದ್ರು? ಆ ಬುದ್ಧಿ ಇವ್ರಿಗೆ ಇಲ್ದೇ ಇರೋದ್ರಿಂದನೇ ಬೀದಿಗೆ ಬಿದ್ದು ನಿಮ್ಮನ್ನೇ ಬೇಡ್ಕೊಳ್ಳೋ ಸ್ಥಿತಿ ತಂದ್ಕೊಂಡ್ರು. ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಆದಿತ್ಯ ಅವರೇ. ನೀವೀಗ ನಿಮ್ಮ ತಂದೆ ಸ್ಥಾನದಲ್ಲಿದ್ದೀರಾ. ಊರಲ್ಲಿ ಯಾರು ಯಾವ ತಪ್ಪು ಮಾಡಿದ್ರು ತೀರ್ಪು ಕೊಡ್ಬೇಕಾದ್ದು ನೀವೇ ಆದಿತ್ಯ ಅವರೇ. ತಪ್ಪು ಮಾಡಿದವ್ರನ್ನೆಲ್ಲ ಮನೆಯಿಂದ ಆಚೆ ಹಾಕೋದಾದ್ರೆ ಊರಲ್ಲಿ ಮನುಷ್ಯರೇ ಇಲ್ದಂಗೆ ಆಗ್ತಾರೆ. ಯೋಚನೆ ಮಾಡಿ ಆದಿತ್ಯ ಅವರೇ. ಈಗ ನನ್ನ ತಮ್ಮನ ಹೆಸರು ಉಳಿಸ್ಬೇಕಾದ್ದು ನೀನೇ ಆದಿತ್ಯ. ದೊಡ್ಡ ಮನ್ಸಿಂದ ಕ್ಷಮಿಸಿದ್ದೀನಿ ಅಂತ ಒಂದು ಮಾತು ಹೇಳು. ಇದೊಂದ್ಸಾರಿ ನಿಮ್ಮನ್ನು ಕ್ಷಮಿಸ್ತಾ ಇದ್ದೀನಿ. ಮತ್ತೆ ಮತ್ತೆ ಈ ತರ ಹುಚ್ಚುಚ್ಚಾಗಿ ಆಡಿದ್ರು ಸೋದರತ್ತೆ ಮಾವ ಅಂತನೂ ಕೂಡ ನೋಡಲ್ಲ. ಇನ್ನು ಮುಂದೆ ಮನೆಯಿಂದ ಅಲ್ಲ, ಒಂದೇ ಸಾರಿ ಊರಿಂದನೇ ಆಚೆ ಹಾಕ್ತೀನಿ. ಹೋಗಿ ಒಳಗಡೆ. ಏನ್ರಿ, ನನ್ ಸೋದರಳಿಯ ನಮ್ಮ ಅಣ್ಣನ ಹೆಸರು ಉಳಿಸ್ಬಿಟ್ಟಾರಿ. ನಮ್ಮನ್ನ ದೊಡ್ಡ ಮನ್ಸಿಂದ ಕ್ಷಮಿಸ್ಬಿಟ್ಟಾರಿ. ಬನ್ರಿ ಒಳಗೆ ಹೋಗೋಣ. ಬನ್ರಿ, ಬಾರೋ. ಇನ್ನೊಂದ್ಸಲ ನಿನ್ ಕೈಗೆ ಸಿಕ್ಕಾಕೊಳ್ಳಲ್ಲ ಆದಿತ್ಯ. ಅಂದ್ರೆ ತಪ್ಪು ಮಾಡದೆ ನಿಯತ್ತಾಗಿ ಬದುಕ್ತೀನಿ ಅಂತ ಹೇಳಿದೆ. ಕ್ಷಮಿಸು ಆದಿತ್ಯ. ಅದ್ರ ಅಗತ್ಯ ಇಲ್ಲ. ಬನ್ನಿ, ಬಾರೋ. ನಮ್ಮನ್ನ ಕ್ಷಮಿಸಿ. ಎಲ್ರೂ ಬನ್ನಿ. ಹಾ, ಸರಿ ಬರ್ತೀವಿ. ನಡೀರಿ, ಹೋಗೋಣ. ಈ ವೀರಭದ್ರ ಅನ್ನೋ ಪೀಡೆ ಬಿಡುಗಡೆ ಆಯ್ತು ಅನ್ಕೊಂಡ್ರೆ ಶನಿಗ್ರಹ ತರ ಮತ್ತೆ ಈ ಮನೆ ಒಳಗೆ ಒಕ್ಕರ್ಸ್ಕೊಂಡ್ಬಿಡ್ತು. ಇವನ್ ಬಂದಿದ್ದಾನೆ ಅಂದ್ರೆ ಅರ್ಜುನ್ ಭೈರವಿ ಮದ್ವೆ ನಡೀದೇ ಇರೋ ಹಾಗೆ ಟ್ರೈ ಮಾಡ್ತಾನೆ. ಏನ್ ಮಾಡೋದು ಇವ್ರನ್ನ? ಏನೂ ಮಾಡಕ್ಕಾಗಲ್ಲ. ನೀನು ಏನನ್ನ ಅನ್ಕೊಂತ ಇದೆಯೋ ಅದೇ ಕರೆಕ್ಟ್. ಅನ್ಕೊಂಡಿದ್ದಾಗಬೇಕು ಅಂದ್ರೆ ಕೆಲವ್ರಿಗೆ ಅದೃಷ್ಟ ಬೇಕು. ಕೇಳ್ಕೊಂಡಿದ್ದು ನೆರವೇರಬೇಕು ಅಂದ್ರೆ ಕೆಲವ್ರಿಗೆ ದೇವ್ರ ವರ ಕೊಡಬೇಕು.
ನನಗೆ ಅದೃಷ್ಟ ವರ ಯಾವುದು ಬೇಕಾಗಿಲ್ಲ. ಚಿಕ್ಕ ಬೆಂಕಿ ಪೊಟ್ಟು ನಾನು ಪೇಪರ್ ಶೂರು ಕಟ್ಟಿಗೆ ಇದ್ರೆ ಸಾಕು. ಅದಕ್ಕೆ ಚಿಕ್ಕದಾದೊಂದು ಸೀಮೆಣ್ಣೆ ಡಬ್ಬ ಇಟ್ಕೊಂಡು ಈಸಿಯಾಗಿ ಮನೆ ಒಳಗೆ ಎಂಟ್ರಿ ತಗೊಂಡ್ಬಿಟ್ಟೆ. ಚೀ ಥೂ ಅಂತ ನನಗೆ ಮುಖಕ್ಕೆ ಕೂಗುದು ಅವಮಾನ ಮಾಡಿ ಮನೆಯಿಂದ ಓಡಿಸಿದ್ರು. ಅಷ್ಟು ಅವಮಾನ ಅನುಭವಿಸಿದ್ರು ನಾಚಿಕೆ ಮಾನ ಅನ್ನೋದು ಬಿಟ್ಟು ಮನಸ್ಸನ್ನ ಕಲ್ಲು ಮಾಡಿಕೊಂಡು ಮತ್ತೆ ಈ ಮನೆಯೊಳಗೆ ಯಾಕೆ ಬಂದೆ ಗೊತ್ತಾ? ನಿನ್ನ ತಮ್ಮನಿಗೆ ಭೈರವಿಗೆ ಮದುವೆ ಆಗೋದನ್ನ ನಿಲ್ಸೋದಕ್ಕೆ. ನನ್ ತಮ್ಮನ್ ಮದ್ವೆ ನಿಲ್ಸೋದು ನೀನ್ ಈ ಮನೆ ಒಳಗ್ ಬಂದಷ್ಟು ಈಸಿ ಅಲ್ಲ. ನಾನಿರೋವರೆಗೂ ನಿನ್ ಬೇಳೆ ಬೇಯಲ್ಲ, ಅದನ್ನ ನೆನ್ಪಿಟ್ಕೋ. ಆದಿತ್ಯ ನಿನ್ನ ಗುರ್ತು ಹಿಡಿಬಾರ್ದು ಅಂತ ಗೆಟಪ್ ಬದಲಾಯಿಸ್ಕೊಂಡು ಈ ಮನೇಲಿ ಓಡಾಡ್ತಾ ಇದೀಯ. ನೀನ್ ಯಾರು ಅಂತ ಆದಿತ್ಯ ಗುರ್ತು ಹಿಡ್ದ ಅನ್ಕೋ, ನಾನು ಏನೋ ಪ್ರಯತ್ನ ಮಾಡ್ದೇನೆ ನಿನ್ ತಮ್ಮನ್ ಮದ್ವೆ ನಿಂತೋಗುತ್ತೆ. ಅದು ನೀನ್ ನೆನ್ಪಲ್ಲಿಟ್ಕೋ. ಭೈರವಿಗೂ ನನ್ನ ಮಗನಿಗೂ ಮದುವೆ ಮಾಡಿಸ್ತೀನಿ ಅಂತ ನನಗ್ ಮಾತು ಕೊಟ್ಟು ಹ್ಯಾಂಡ್ ಕೊಟ್ಟೆ. ನೀನು ಮಾಡಿರೋದಕ್ಕೆ ಪ್ರತಿಫಲವಾಗಿ ನಾನು ಸೇಡ್ ತೀರ್ಸ್ಕೊಳ್ದೆ ಇರೋದಕ್ಕೆ ನೀನ್ ಅನ್ಕೊಂಡಷ್ಟು ಅಮಾಯಕನೂ ಅಲ್ಲ, ಒಳ್ಳೆಯವನಂತೂ ಮೊದಲೇ ಅಲ್ಲ. ಹೆದರಿಸ್ತಾ ಇದ್ಯಾ? ನಡೆಯೋದನ್ನ ಹೇಳ್ತಿದ್ದೀನಿ. ನಾನು ಮುಂದೆ ನಿನಗೆ ತೋರಿಸೋ ಸಿನಿಮಾ ನೋಡೋದಕ್ಕೆ ನೀನ್ ರೆಡಿಯಾಗಿರು. ನೀನ್ ಏನೇ ಮಾಡಿದ್ರು ಕೈ ಕಟ್ಕೊಂಡ್ ಕೂತ್ಕೊಳ್ಳೋದಕ್ಕೆ ನಾನೇನ್ ಹುಚ್ಚಿ ಅಲ್ಲ. ನೀನು ಹುಚ್ಚಿ ಅಲ್ಲ ಅನ್ನೋ ಕಾರಣಕ್ಕೇನೆ ನಿನಗೆ ಹುಚ್ಚಿಡ್ಸೋ ತರ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಜಾತಕದ ಪ್ರಕಾರ ನಿನ್ ತಮ್ಮ ಮದುವೆ ಆದ 3ನೇ ದಿನಕ್ಕೆ ಹೋಗ್ಬಿಡ್ತಾನಂತೆ. ಮದುವೆ ಆದ್ಮೇಲೆ ಪ್ರಾಣಗಂಡ ಅಲ್ಲ, ಮದುವೆಗೆ ಮುಂಚೆನೆ ನನ್ನ ರೂಪದಲ್ಲಿ ಅವನ ಪ್ರಾಣಕ್ಕೆ ಕಂಟಕ ಮನೆಯಲ್ಲಿ ಕಾಲಿಟ್ಟಿದೆ. ಏನ್ ಮಾಡ್ತೀನೋ ಹೇಗ್ ಮಾಡ್ತೀನೋ ನೀನು ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಆದ್ರೆ ಮದುವೆ ಮಾತ್ರ ಆಗೋದಿಲ್ಲ. ಹೆದರ್ಸಿದ್ರೆ ಹೆದರ್ಕೊಂಡು ಓಡ್ ಹೋಗೋ ಹೆಣ್ಣು ಅಂತ ಅನ್ಕೊಂಡಿದ್ಯೇನೋ? ನಿನ್ನಂಥವ್ರನ್ನ ತುಂಬಾ ಜನ ನೋಡಿದೀನಿ. ಅಪ್ಪ ಅಲ್ಲ, ಅಯ್ಯಯ್ಯಪ್ಪ ಅನ್ಕೊಳ್ಳೋ ಹಾಗೆ ನನ್ ತಮ್ಮನ್ಗೂ ಭೈರವಿಗೂ ಮದ್ವೆ ಮಾಡಿ ತೋರಿಸ್ತೀನಿ. ಮಾಡು. ನಿನಗೆ ಗನ್ನಲ್ಲಿ ಕೆಲಸ ಮಾಡೋದು ಗೊತ್ತಿದ್ರೆ ನನಗೆ ತಲೆ ಉಪಯೋಗಿಸಿ ಕೆಲಸ ಮಾಡೋದು ಗೊತ್ತು. ನೀನ್ ಅನ್ಕೊಂಡಿರೋದು ನಡೆಯಲ್ಲ ಅಂದಮೇಲೆ ನಡೆಯಲ್ಲ, ನೆನ್ಪಿಟ್ಕೋ. ಇವನ್ ಮನೆಗ್ ವಾಪಸ್ ಬಂದು ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾನೆ ಅಂದ್ರೆ ಏನೋ ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ. ಇವನನ್ ಏನ್ ಮಾಡ್ಲಿ? ಅರ್ಜುನ್ ಭೈರವಿ ಮದ್ವೆ ನಿಲ್ದಿರೋ ಹಾಗೆ ಹೇಗ್ ನೋಡ್ಕೊಳ್ಳಿ?
ನಿನ್ನ ಮನಸ್ಸು ಪಾರಿಜಾತ, ನನ್ನ ಮನಸ್ಸು ಮಲ್ಲಿಗೆ ಹೂವು ಅಂತ. ನನಗೋಸ್ಕರ ದಿನ ಮಲ್ಲಿಗೆ ಹೂವು ತರುತ್ತಿದ್ದೆ ನೀನು. ಏಯ್ ಮಲ್ಲಿ, ನನ್ನ ಜೊತೆ ಏನು ಮಾತಾಡಬೇಕಾದರೂ ಮಲ್ಲಿಗೆ ಹೂವಿನ ತೋಟಕ್ಕೆ ಕರೆದುಕೊಂಡು ಹೋಗುತ್ತಿದ್ದೆ. ನಮ್ಮ ಉಸಿರು ನಿಟ್ಟುಸಿರು, ಮಾತು ಮೌನ, ಸರಸಗಳು ವಿರಸಗಳು ಎಲ್ಲವೂ ಆ ಮಲ್ಲಿಗೆ ತೋಟದಲ್ಲೇ ಅಲ್ಲವೇ? ನನಗೆ ಮಲ್ಲಿಗೆ ಹೂವು ಅಂದರೆ ಅಷ್ಟೊಂದು ಇಷ್ಟವೆಂದು ನಿನಗಾಗಿ ಈ ಮಲ್ಲಿಗೆ ಹೂವು ತಂದಿರುವೆ ಮಾವ. ಈ ಮಲ್ಲಿಗೆ ಹೂವಿನ ಸುವಾಸನೆ, ಆ ಸಿಹಿ ನೆನಪುಗಳನ್ನ ಮತ್ತೆ ನೆನಪಿಸಬಹುದೇನೋ? ಹಾಗೆ ನೆನಪು ಬಂದಾದರೂ ಕಣ್ಣು ತೆಗೆಯುವೆಯೇನೋ ಎನ್ನುವ ಆಸೆಯಲ್ಲಿ ಈ ಮಲ್ಲಿಗೆ ಹೂವನ್ನು ತಂದಿರುವೆ ಮಾವ. ಒಂದು ಸಾರಿ ಕಣ್ಣು ತೆರೆದು ನನ್ನನ್ನು ನೋಡು ಮಾವ. ನನ್ನ ಪ್ರಾಣ ನೀನೇ ಎಂದು ತಿಳಿದಿದ್ದರು ನನ್ನನ್ನು ನೋಡದೆ ಹೇಗೆ ಇರುವೆ ಮಾವ? ನಿನ್ನ ಪ್ರೀತಿ, ನಿನ್ನ ಜೀವನ, ನಿನ್ನ ಪ್ರಾಣ ಎಲ್ಲವೂ ನಾನೇ ಆಗಿರುವುದರಿಂದ ನಿನ್ನನ್ನು ನಾನು ಹೇಗಾದರೂ ಬದುಕಿಸಿಕೊಳ್ಳುವೆ ಮಾವ. ಅಮ್ಮ ನಾಗವೇಣಿ, ನಿನ್ನ ಮಾವ ನಿನಗೆ ಸರ್ವಸ್ವ ಎನ್ನುವ ವಿಷಯ ನಮಗೆಲ್ಲರಿಗೂ ತಿಳಿದಿದೆಯಮ್ಮ. ಅಂತಹದರಲ್ಲಿ ನಿನ್ನ ಮಾವನಿಗೆ ಹೀಗೆ ಜೀವನ್ಮರಣದ ಸಮಸ್ಯೆ ತುಂಬಾ ನೋವಿನ ವಿಷಯ ತಾಯಿ. ನಿನ್ನ ನೋವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಅಮ್ಮ. ಇಂಥ ಪರಿಸ್ಥಿತಿಯಲ್ಲಿ ನಿನಗೆ ಮುಖ್ಯವಾದ ವಿಷಯ ಹೇಳಬೇಕಿದೆ. ಏನೆಂದು ಹೇಳಿ ಗುರುದೇವ? ಮನುಷ್ಯ ಸತ್ತು ಹೋದರೆ ಅವರ ಶರೀರ, ಚರ್ಮ, ಮೂಳೆ ಇವೆಲ್ಲ ಕೊಳೆತು ಸವದು ನಶಿಸಿ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತದೆ. ಆದರೆ ನಮ್ಮ ಸರ್ಪ ಜಾತಿಗೆ ಹಾಗಿರುವುದಿಲ್ಲ. ನಮ್ಮ ಸರ್ಪಗಳೇನಾದರೂ ಸತ್ತು ಹೋದರೆ ಮೊದಲು ಶರೀರದಲ್ಲಿರುವ ರಕ್ತ ಹೆಪ್ಪುಗಟ್ಟಿ ನಂತರ ನಶಿಸುತ್ತದೆ. ಕೊನೆಯ ಒಂದು ತೊಟ್ಟು ರಕ್ತವೂ ಕೂಡ ಹೆಪ್ಪುಗಟ್ಟಿದ ನಂತರವೇ ನಮ್ಮ ಶರೀರ ಅಸ್ತವ್ಯಸ್ತವಾಗಿ ಕೊಳೆತು ನಶಿಸಿ ಹೋಗುತ್ತದೆ. ಈಗ ನೀನು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯ, ಹೇಳಿ ಗುರುದೇವ. ಪ್ರತೀಕಾರ ತೆಗೆದುಕೊಳ್ಳಬೇಕು ಎನ್ನುವ ಬಲವಾದ ಹಠ
ಮೃತಪಟ್ಟಿರುವ ಮಾವನ ಪ್ರಾಣ ಹೋಗುತ್ತದೆ ಅನ್ನೋ ವಿಷಯ ನೀನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿನ್ನ ಮಾವನ ಶರೀರದಲ್ಲಿ ಇರುವ ರಕ್ತ ಹೆಪ್ಪುಗಟ್ಟುವ ಮುನ್ನ ನಿನ್ನ ಮಾವನನ್ನು ಸಾಯಿಸಿದವರನ್ನು ನೀನು ಸಾಯಿಸಬೇಕು. ಅವರ ಪ್ರಾಣ ತೆಗೆದಾಗಲೇ ನಿನ್ನ ಮಾವನ ದ್ವೇಷ ಇಳಿದು ಹೋಗಿ ನಿನ್ನ ಮಾವ ಬದುಕಬಲ್ಲ. ನಿನ್ನ ಮಾವನ ರಕ್ತವೆಲ್ಲ ಪೂರ್ತಿಯಾಗಿ ಹೆಪ್ಪುಗಟ್ಟಿ ಹೋದ ನಂತರ ನೀನು ಅವನನ್ನು ಸಾಯಿಸಿದರೂ ಕೂಡ ನಿನ್ನ ಮಾವ ಬದುಕುವ ಅವಕಾಶ ಇಲ್ಲ. ಇಲ್ಲ ಗುರುದೇವ, ನನ್ನ ಮಾವನನ್ನು ಇಂಥ ದುಸ್ಥಿತಿಗೆ ತಂದವರನ್ನು ನಾನು ಬಿಡುವುದಿಲ್ಲ. ನನ್ನ ಮಾವನನ್ನು ಬದುಕಿಸಿಕೊಳ್ಳುವುದಕ್ಕೆ ಅವನನ್ನು ಸಾಯಿಸುತ್ತೇನೆ. ಅವನನ್ನು ಸಾಯಿಸಿಯೇ ತೀರುವೆ. ಅವನನ್ನು ಸಾಯಿಸಿಯೇ ತೀರುವೆ. ಏನಾಯ್ತು ಪುರೋಹಿತ್ರೆ? ಏನಾಯ್ತು? ಈ ಹುಡುಗನ ಜಾತಕ ಬರೀ ಅಶುಭನೇನಮ್ಮ. ಮದ್ವೆ ಯಾಕೆ ಮಾಡಬಾರ್ದು ಪುರೋಹಿತ್ರೆ? ಹೇಳಿ ಪುರೋಹಿತ್ರೆ. ಜಾತಕದ ಪ್ರಕಾರ ಮದ್ವೆ ಆಗಿ 3 ದಿವಸಕ್ಕೆ ನಿಮ್ಮ ಮಗ ಸತ್ತೋಗ್ತಾನಮ್ಮ. ನಾನು ನನ್ನ ಮಾವನ್ನೇ ಮದುವೆ ಮಾಡ್ಕೋತೀನಿ. ನಿನ್ ಮೇಲಿರೋ ಪ್ರೀತಿ ನನ್ನ ಪ್ರಾಣ ಇರೋವರೆಗೂ ಸತ್ತೋಗಲ್ಲ ಅನ್ನೋದು ನಿಜ. ನಮ್ಮ ಮದುವೆ ಆದ್ಮೇಲೆ ನೀನ್ ಸತ್ತೋಗ್ತೀಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಿನ್ನ ಮದುವೆ ಮಾಡ್ಕೊಳ್ದೇ ಇದ್ರೆ ನಾನು ಈಗಲೂ ಸತ್ತೋಗ್ತೀನಿ ಮಾವ. ನೀನಂದ್ರೆ ನನಗ್ ಪ್ರಾಣ ಮಾವ. ನೀನಿಲ್ದೆ ನಾನಿರಲ್ಲ ಮಾವ. ನಾನಿರಲ್ಲ ಮಾವ. ನನ್ನ ಜಾತಕದ ಕಾರಣದಿಂದ ಭೈರವಿಗೆ ತೊಂದರೆ ಆಗ್ಬಾರ್ದಮ್ಮ. ನನ್ನ ಮದುವೆ ಮಾಡಿಕೊಂಡ್ರೆ ಅವಳಿಗೆ ಅನ್ಯಾಯ ಆಗ್ಬಿಡುತ್ತೆ. ಅವಳು ಸಂತೋಷವಾಗಿರ್ಬೇಕಂದ್ರೆ ನಾನು ಅವಳ ಕುತ್ತಿಗೆಗೆ ತಾಳಿ ಕಟ್ಟಬಾರ್ದು ಅಂದರೆ ನಾನಿಲ್ಲಿರಬಾರ್ದು. ನನಗೆ ಕ್ಷಮಿಸ್ಬಿಡಿಮ್ಮ.